ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಗ್ಯ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸೊನೇಟ್ ಆಗ್ತಲ್ಲ ಅದನ್ನಷ್ಟೇ ತೊಗೊಳ್ರಿ. ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಚಾಟ್ ರೀಡಿಂಗ್ ನಾವು ಮಾಡೋದಿಲ್ಲ. ಸೊ ಕಾಲ್ ಮಾಡಿ ಆಡಿಯೋ ಕಾಲ್ ಇರ್ತದೆ. ನಿಮಗೆ ಆಡಿಯೋ ಕಾಲ್ ಮಾಡಿ ಮಾತಾಡೋದು. ಓಕೆ, ಟುಡೇಸ್ ಎನರ್ಜಿ, ನಿಮ್ದು ಇವತ್ತಿನ ಎನರ್ಜಿ ಏನೈತಿ, ನಿಮ್ಮದು ಮತ್ತು ನಿಮ್ಮ ವ್ಯಕ್ತಿಯ ಎನರ್ಜೀಸ್ ಏನೈತಿ, ಏನು ಬರ್ತಾವಂತ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸ್ವಲ್ಪ ನಡುವೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಿತ್ತು. ಅದೆಲ್ಲರೂ ಬೇರ್ ಮಾಡಿರಿ, ಕೋಆಪ್ರೇಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ, ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ನಾನು ವ್ಯೂವರ್ಸಿಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ಇವತ್ತು. ಏನು ವರಿ ಮಾಡ್ಕೊಬೇಡ್ರಿ. ನಿಮ್ಮ ಜೀವನದಾಗ ಏನು ಕಷ್ಟಗಳಿದ್ರೆ, ಏನೋ ಪ್ರಾಬ್ಲಮ್ಸ್ ಇದ್ರೆ ಏನು ವರಿ ಮಾಡಬೇಡ್ರಿ ಅಂತ ಲಕ್ಷ್ಮಿ ಬಂದ್ಬಿಟ್ರಿ ನನ್ನತ್ತಲ್ಲ. ಸೊ ಲಕ್ಷ್ಮಿ ಮಾತಾ ಯಾಕೆ ಬಂದರು ನೋಡೋಣ. ಬ್ರೈಟ್ ಫ್ಯೂಚರ್ ಆಗೋದೆಲ್ಲ ಒಳಗೆ ಆಗ್ತದೆ. ನಮ್ಗೆ ಒಂದ್ಸಲ ನಮಗೆ ಗೊತ್ತಾಗಲ್ಲ. ಈಗ ಕಷ್ಟಪಟ್ಟಿರ್ತೇವೆ, ನಮ್ಗೆ ಅನಿಸುತ್ತೆ ಏನೆಲ್ಲ ಕಷ್ಟ ನಮ್ಗೆ ಕೊಟ್ಟಾನ ದೇವ್ರು ಅಂತಂದು. ಮುಂದೊಂದು ದಿನ ನಮ್ಗೆ ಗೊತ್ತಾಗುತ್ತೆ, ನಾನು ಇವತ್ತು ಇಷ್ಟು ಕಷ್ಟಪಟ್ಟಿದ್ದೆ, ಅದಕ್ಕೆ ನಾನು ಇವತ್ತಿರೋ ಬುದ್ಧಿ ಕಲ್ತೇನೆ, ಇಷ್ಟು ಚೆನ್ನಾಗದೇನೆ ಅಂತ ನಮಗೆ ಗೊತ್ತಾಗುತ್ತೆ. ಸಿ ನ್ಯೂ ವಿಷನ್. ನನ್ನ ವ್ಯೂವರ್ಸ್ ಓಕೆ, ಓವರಾಲ್ ಎನರ್ಜಿ ಏನು ಬಂದೋಣ. ಸಿ ಬರ್ಡನ್ಸ್ ಅದಾವೆ ನಿಮ್ಮ ಜೀವನದೊಳಗೆ. ಏನೋ ಕಷ್ಟಪಟ್ಟಿದ್ದೀರಿ ಅಂತ ಹೇಳಿದೆ, ಭಾಳ ಕೇರ್ಫುಲ್ಲಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೊಂಟಿರಿ ನಿಮ್ಮ ಜೀವನಾನ. ನಿಮ್ಮ ಜೀವನ ಬೇರೆ ಕಂಟ್ರೋಲ್ ಕೊಡಬಾರ್ದು, ಅಥವಾ ಕಂಟ್ರೋಲಾಗಿದ್ದರೆ ತಪ್ಪಿಸ್ಕೋಬೇಕಂತ ವಿಚಾರ ಮಾಡ್ತಾಯಿದ್ದೀರಿ. ಯು ವಾಂಟ್ ಎ ಕಂಪ್ಲೀಷನ್ ಇನ್ ಲೈಫ್, ಆ್ಯಕ್ಷನ್ನು ತೊಗೋಬೇಕಂತ ವಿಚಾರ ಮಾಡ್ತಾಯಿದ್ದೀರಿ. ಯಾವ ವಿಷಯನೇ ಇರ್ಬೋದು, ನಿಮ್ಮ ಜೀವನದಾಗ ಏನು ಕಷ್ಟಪಡ್ತಿದ್ದೀರಿ. ಒಂದು ರಿಲೇಷನ್ಶಿಪ್ ಇರ್ಬೋದು, ಒಂದು ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಫೈನಾನ್ಸ್ ಇರ್ಬೋದು. ಸ್ಲೋ ಡೌನ್ ಆಗಿರಲಿ, ಹೇಳಿದ್ನಲ್ಲ. ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಭಾಳ ಫಾಸ್ಟ್ ಆಗಬಾರ್ದು. ನಾನು ಕೆಲವೊಬ್ರಿಗೆ ಏನಂತೀರಿ, ಯಾರಾದರೂ ಹೆಲ್ಪಿಂಗ್ ಹ್ಯಾಂಡ್ ಬರ್ತಾರೆ ಅನ್ಕೊಂತೀನಿ. ಇವತ್ತಿನ ದಿವಸ ಒಂದು ಕಮಿಟ್ಮೆಂಟ್ ಕೊಡ್ಬೋದು. ಯಾರಾದ್ರೂ ನೀವು ವೆಯ್ಟ್ ಮಾಡ್ತಿದ್ರಿ, ಅವ್ರ ಕಡೆಯಿಂದ ರೆಸ್ಪಾನ್ಸ್ ಅಂದ್ರೆ ಅದು ಬರೋ ಚಾನ್ಸಸ್ ಐತಿ. ಗುಡ್. ನೀವು ವಿಷನ್ ಒಳಗೆ ನೋಡ್ಬೇಕಂತ ವಿಚಾರ ಮಾಡ್ತಿದ್ರಿ. ಇದ್ರಲ್ಲಿ ಹೊಸ ಜೀವನ, ಹೊಸದಾಗಿನಂತ ಜೀವನನ ಸ್ಟಾರ್ಟ್ ಮಾಡಿ. ಈಗ ಭಾಳ ದುಃಖೊಳಗದಿರಿ, ಬರ್ಡನ್ಸ್ ಭಾಳ ಅದ ನಿಮ್ಗೆ, ರೆಸ್ಪಾನ್ಸಿಬಿಲಿಟೀಸ್ ಭಾಳ ಅದಾವೆ ನಿಮ್ಮ ಜೀವನದಾಗ. ಒತ್ತಡ ಭಾಳ ಆಗೈತಿ ನಿಮ್ಮ ಜೀವನಕ್ಕೀಗ. ಅದನ್ನು ಬಿಟ್ಟು ನಾವು ಹೊರಗಿಂದ ಅದರಿಂದ ಹೆಂಗೆ ಹೊರಗೆ ಬರಲಿ, ನಿಮ್ಮ ಜೀವನ ಮತ್ತು ನಾವು ಹೊಸದಾಗಿ ರೀಸ್ಟಾರ್ಟ್ ಆಗ್ತೀವಲ್ಲ, ನಾವು ಹೆಂಗೆ ಮಾಡಲಿ ಅಂತ ನೀವು ವಿಚಾರ ಮಾಡ್ಬೋದು. ಇವತ್ತು ಮಾಡ್ತೀರಿ. ಅದಕ್ಕೆ ಹೇಳ್ತಿದ್ದಾರೆ ನಿಮಗೆ, ಸ್ಟಾಪ್ ವರಿಂಗ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಫೈನ್. ಇಲ್ಲೊಂದು ಬಂದೈತೆ ಅಂತಂದ್ರೆ ನಿಮಗಿಲ್ಲೇ ನಿಮ್ಗೆ ಏನೋ ಒಂದು ಮೆಸೇಜ್ ಕೊಡ್ತೈತೆ ಅಂತಲೇ ಆಗ್ತದೆ. ಸುಮ್ಮನೆ ಕಾರ್ಡ್ ಯಾವ ಬರಲ್ಲ, ಅರ್ಥ ಮಾಡ್ಕೋಬೇಕು ನೀವು ಅಷ್ಟೇ. ಅದನ್ನ ನಿನಗೆ ಹೊಸ ಜೀವನ ಬರ್ತಾಯಿದೆ, ಅಥವಾ ನಿಮ್ಗೆ ಹೊಸ ನಿಮ್ಗೊಂದು ಆಸ್ಪೆಕ್ಟ್ ಬರ್ತಾಯಿದೆ ಜೀವನದಾಗ, ನೀನು ಹೊಸ ವ್ಯಕ್ತಿ ಆಗು ಅಂತಲೇ ನಿಮ್ಗೆ ಅದು ಹೇಳ್ತಿರೋದು. ನ್ಯೂ ವಿಷನ್ ಯಾಕೆ ಬಂತು, ಮೇಜರ್ ಅಕ್ಕನ ನೋಡ್ರಿ. ನ್ಯೂ ವಿಷನ್ ಯಾಕೆ ಬಂತು, ಮೇಜರ್ ಅಕ್ಕನ ಅಂದರೆ ಹೊಸದೇನೋ ಸ್ಟಾರ್ಟ್ ಆಗ್ತದೆ ನಿಮ್ಮ ಜೀವನದಲ್ಲಿ ಅಂತ. ನೀವು ಹೊಸ ದೃಷ್ಟಿಕೋನವಾಗಿ ಸ್ಟಾರ್ಟ್ ಮಾಡ್ತೀರಿ ಜೀವನ ನೋಡೋಕೆ. ನಿಮ್ದು ಏನು ಪ್ರಾಬ್ಲಮ್ಸ್ ಎಲ್ಲ ನಿಮ್ಮದು ನಾ ಇಷ್ಟಕ್ಕಾಗೇನೆ ಅನ್ಕೊತೀರಿ, ಅದನ್ನು ಹೊಸದಾಗಿ ನೋಡೋಕೆ ಸ್ಟಾರ್ಟ್ ಮಾಡ್ತೀರಿ. ಚಕ್ರ ಸೀಲಿಂಗ್ ಹೋಯ್ತದ. ಯಾರಾದರೂ ಇವತ್ತು ಪ್ರಪೋಸಲ್ ಬರ್ಬೋದು ನಿಮ್ಮ ಜೀವನದೊಳಗೆ. ನೋಡ್ರಿ, ಯಾರು ವೇಟ್ ಮಾಡ್ತಿದ್ದಿರಲ್ಲ, ಸಿಂಗಲ್ಸ್ ಇರ್ಬೋದು, ಅಥವಾ ಯಾರಾದರೂ ನೀವು ವೇಟ್ ಮಾಡ್ತಿದ್ದೀರಂದ್ರೆ ನಿಮ್ಮ ಜೀವನಕ್ಕೆ ಯಾರೋ ಒಂದು ವ್ಯಕ್ತಿ ನಿಮ್ಗೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಅಥವಾ ನಿಮ್ಮ ಜೀವನದಾಗ ಹೊಸ ಎಂಟ್ರಿ ಆಗ್ಬೋದು. ಓಕೆ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಇಲ್ಲರಿ, ನಮ್ಮದು ಕರಿಯರ್ ಒಳಗೆ, ನನಗೆ ಬಿಸ್ನೆಸ್ ಒಳಗೆ ಸ್ವಲ್ಪ ಕಷ್ಟ ಆಗೈತಿ, ನನಗೆ ಓದೋದ್ರೊಳಗೆ ಸ್ವಲ್ಪ ಕಷ್ಟ ಆಗೈತಿ, ನಮ್ಮ ಮನೆಯೊಳಗೆ ಏನೋ ಪ್ರಾಬ್ಲಮ್ ಆಗೈತಿ. ಸೊ ಅಂಥಲ್ಲೆಲ್ಲ ಯಾವುದೋ ಒಬ್ಬರು ಹೊಸ ವ್ಯಕ್ತಿ ನಿಮ್ಮ ಜೀವನ, ಗಂಡು ಮಕ್ಕಳು ಬರ್ತಾರೆ, ಅವರಿಂದ ನಿಮಗೆ ಭಾಳ ಹೆಲ್ಪ್ ಆಗೋ ಚಾನ್ಸಸ್ ಸಿಗತ್ತೈತಿ. ಒಳ್ಳೆಯ ವ್ಯಕ್ತಿನ ಬರ್ತಿದ್ದಾರೆ ನಿಮ್ಮ ಜೀವನಕ್ಕೆ.
ನಿಮ್ಮ ಜೀವನೊಳಗೆ ಏನೋ ಒಂದು ಭಾಳ ಕಷ್ಟಪಟ್ಟಿರಿ, ಅದಕ್ಕೆ ನೀವೇನಂತೀರಿ ನಾನು ಮುಗೀತು ನನ್ನ ಕೈ ಎತ್ಬಿಟ್ಟಿರಿ ಅದಕ್ಕೆ. ನೀವು ಎಷ್ಟು ಟ್ರೈ ಮಾಡಿರಿ ಅಂದರೆ ಸರೆಂಡ್ರ್ ಆಗಿಬಿಟ್ರಿ ಈಗ. ಆವಾಗ ನಿಮಗೆ ಅದಕ್ಕೆ ಹೊಸ ಜೀವನ ಬರ್ತಿರೋದು. ಅದಕ್ಕೆ ಸ್ಟಾಪ್ ವರಿಂಗ್ ಅಂತ ಹೇಳಿದಾರಲ್ಲೇ. ನೀವು ಇದ್ರ ಎಷ್ಟು ಕಷ್ಟಪಟ್ಟಿರಿ, ಅದು ಕಷ್ಟ ಇದ್ದ ಸೆನ್ಸ್ ನೀವು ಏನು ಕೆಲಸ ಮಾಡ್ತಿದ್ದೀರಿ, ನೀವು ಯಾವ ವಿಷಯ ಬಗ್ಗೆ ಇದು ವಿಡಿಯೋ ನೋಡ್ತಿದ್ದೀರಲ್ಲ ಈಗ, ಆ ವಿಷಯ ಒಳಗೆ ನೀವೇಂದ್ರೆ ನಂದು ಆತಪ್ಪ, ನಂದು ಎಲ್ಲ ಟ್ರೈ ಮಾಡೋದು, ನಂದು ಎಲ್ಲ ಕಡೆಯಿಂದ ನನ್ನ ಪ್ರಯತ್ನ ಮಾಡಿದೆ, ನಂದು ಎಷ್ಟಾಗ್ತದೆ ಅಷ್ಟೆಲ್ಲ ಮಾಡೇನೆ, ಈಗ ನಾ ಸೋತೆ, ಮುಗೀತಿ, ಇನ್ನು ದೇವ್ರು ಇಟ್ಟಂಗೆ ಆಗಲಿ ಅಂತೇಳಿ ಅದಕ್ಕೆ ಸರೆಂಡರ್ ಆಗ್ತೇವೆ. ನಿಮ್ಮ ಮೇಲೆ ನಂಬಿಕೆನೂ ನಿಮ್ಗೆ ಹೋತ ಅನ್ಸಕತ್ತೈತಿ. ನಿಮ್ಮ ಮೇಲೆ ನಿಮ್ಗೆ ಧೈರ್ಯನೂ ಇಲ್ಲ. ಈಗ ಮುಂದೆ ಇನ್ನೊಂದು ಅದಕ್ಕೆ ಹೊಸ ಏನಾರು ಆಯಾಮ ನೋಡ್ಬೇಕು ನೀವಂದ್ರೆ ನಿಮಗೆ ಧೈರ್ಯ ಇಲ್ಲ. ಇಂಥ ಟೈಮ್ ಒಳಗೆ ನಿಮ್ಗೆ ಇವತ್ತು ಒಬ್ಬರು ವ್ಯಕ್ತಿ ಯಾರೋ ಬಂದು ಅದಕ್ಕೆ ಹೊಸ ದೃಷ್ಟಿಕೋನದಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ರಿಲೇಷನ್ಶಿಪ್ ಇರ್ಬೋದು, ಕರಿಯರ್ ಇರ್ಬೋದು, ಫೈನಾನ್ಸ್ ಇರ್ಬೋದು, ಓದೋದ್ರೊಳಗಿರ್ಬೋದು, ಮನಿ ಒಳಗಿರ್ಬೋದು. ಎಲ್ಲರಿಗೂ ಒಂದೊಂದು ಪ್ರಾಬ್ಲಮ್ ಇರ್ತಾವಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದಾನೆ. ನಿಮ್ಮ ಜೀವನ ಈಗ ಬರ್ತಿರೋ ವ್ಯಕ್ತಿ ರಾಶಿ ಆತಂದ್ರೆ ಕರ್ಕ, ವೃಶ್ಚಿಕ ಮತ್ತು ಮೀನ ರಾಶಿ. ನಾನು ವಿವರಿಸಿದ ರಾಶಿ ಅಂದ್ರೆ ಮೇಷ, ಸಿಂಹ, ಧನು ರಾಶಿ. ಇದು ಜಾಸ್ತಿ ನಿಮ್ಗೆ ರೆಸನೇಟ್ ಆಗ್ತದೆ ಈ ರಾಶಿಯವರಿಗೆ. ಎನರ್ಜಿಸ್ ನೋಡಿದರೆ ಎಲ್ಲರಿಗೂ ಆಗ್ತದೆ. ಸೊ ನಂದನಿಂದ ಅನ್ಕೋಬೇಡ್ರಿ. ನಿಮ್ಮ ವ್ಯಕ್ತಿಯ ಎನರ್ಜಿ ಏನು ಬರೋದು ನೋಡೋಣ, ಇವ್ರಿಗೆ ಏನು ಗೈಡೆನ್ಸ್ ಬರ್ತೀವತ್ತು ಅಂತಂದು. ವಾವ್, ನಿಮಗೆ ಲಕ್ಷ್ಮಿ, ಇವರಿಗೆ ಸರಸ್ವತಿ. ಒಬ್ಬರು ವಿದ್ಯೆ, ಒಬ್ಬರು ಹಣ. ನೀವು ಯಾರ ವ್ಯಕ್ತಿ ಬಗ್ಗೆ ನೋಡ್ತಿದ್ದೀರಲ್ಲ, ಒಬ್ರಿಗೊಬ್ರು ಹೆಲ್ಪ್ ಮಾಡಿರಿ ಅಂತ ನಾನು ಹೇಳ್ತೇನೆ ಇಲ್ಲಿ. ಯಾಕಂದ್ರೆ ದುಡ್ಡು ಇಲ್ದಂಗೆ ವಿದ್ಯೆಗೆ ಬೆಲೆ ಇಲ್ಲ, ವಿದ್ಯೆ ಇಲ್ದಂಗೆ ದುಡ್ಡಿಗೆ ಬೆಲೆ ಇಲ್ಲ. ಒಂದಕ್ಕೊಂದು ಏನಂತೀರಿ, ಬೆಲೆ ಇಲ್ಲ ಅನ್ನೋ ಸೆನ್ಸ್ ಒಂದಕ್ಕೊಂದು ಅವು ಏನಂತೀರಿ, ಹಿಂಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕಂತೇವಲ್ಲ ನಾವೀಗ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್. ಇವತ್ತು ಅವ್ರದ್ದು ಏನಾದರೂ ಒಂದು ತಮ್ಮದು ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಕೋಬೇಕಂದ್ರೆ ಅದನ್ನು ಕ್ರಿಯೇಟಿವ್ ಆ್ಯಕ್ಟಿವಿಟಿ ಒಳಗೆ ಎಕ್ಸ್ಪ್ರೆಸ್ ಮಾಡಿರಿ ಅಂತ ಹೇಳ್ತಾರೆ. ಸುಮ್ಮನೆ ಕುಂದ್ರೆ ಮಾಡಿರಿ, ಅದನ್ನು ಹೇಳ್ಕೊಳ್ರಿ ಅಂತ ನಿಮ್ಮ ವ್ಯಕ್ತಿಗೆ ಹೇಳ್ಕೊಳೋ ಚಾನ್ಸಸ್ ಅದಾವೆ ನೋಡ್ರಿ. ನಿಮಗಾದ್ರೂ ಹೇಳ್ಬೋದು, ಅವ್ರಿಗಾದ್ರೂ ಹೇಳ್ಬೋದು, ಬೇರೆಗೂ ಹೇಳ್ಬೋದು. ಬಟ್ ಮನಸ್ಸೊಳಗಿದ್ದಂದ್ರೆ ಹೇಳ್ಕೊಡಿ ಅಂತ ಹೇಳ್ತಾರೆ ಅವರು. ಲಕ್ಷ್ಮೀ, ಸರಸ್ವತಿ. ಈ ಕಾರ್ಡ್ಸ್ ಒಳಗೆ ಎಲ್ಲ ದೇಶದ ದೇವ್ರದಾವ, ಎಲ್ಲ ದೇಶದಿಂದ ಗಾಡೆಸಸ್ ಅದ ದೇವತೆಗಳು. ಸೊ ಇವತ್ತು ನಿಮ್ಗೆ ಲಕ್ಷ್ಮೀ ಸರಸ್ವತಿ ಬಂದ್ಬಿಟ್ರೆ ಚಲೋ ಕಾಂಬಿನೇಷನ್ ಅಲ್ಲ. ಇವತ್ತು ನಿಮ್ಮ ವ್ಯಕ್ತಿ ಭಾಳ ಸೈಲೆಂಟ್ ಇರ್ತಾರೆ ಅನಿಸ್ತೈತಿ, ಅಥವಾ ಅವ್ರ ಬುದ್ಧಿನ ಭಾಳ ಉಪಯೋಗಿಸ್ತಾರೆ ಅನಿಸ್ತದೆ. ಇವತ್ತು ಪ್ರಾಬ್ಲಮ್ ಅವ್ರಿಗೆ ಏನೈತಲ್ಲ, ಇವತ್ತು ಏನು ಸಿಚುವೇಶನ್ ಬಂದು ತಮ್ಮ ಬುದ್ಧಿಶಕ್ತಿಯಿಂದನೇ ಹೊರಗೆ ಬರ್ತಾರೆ ಅನಿಸ್ತೈತಿ. ದ ಡ್ರೀಮ್ ಅವ್ರಿಗೇನು ನೋಡ್ರಿ ಹೇಳ್ತಾರೆ, ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್. ಅವ್ರು ಬರೀ ಇಮ್ಯಾಜಿನೇಷನ್ ಒಳಗದಾರ. ನಿಮ್ಮ ವ್ಯಕ್ತಿ ಏನದಾರಲ್ಲ, ನಿಮ್ಮ ವ್ಯಕ್ತಿ ನಿಮ್ಮ ಯಾರಿಗೆ ಬೇಕು ನೀವು ನೋಡ್ಕೊತಿದ್ದಿಲ್ಲ ನನ್ನ ವ್ಯೂವರ್ಸ್, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ನೀವು ಡ್ರೀಮ್ ಮಾಡ್ತಿದ್ದಾರೆ. ಅವರು ನಿಮ್ಮ ಬಗ್ಗೆ ಒಂದು ವಿಜುವಲೈಸೇಷನ್ ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ. ಬಟ್ ಅದನ್ನು ಬಾಯ್ ಬಿಟ್ಟು ಹೇಳೋಕೆ ಅವ್ರಿಗೆ ಆಗ್ತಾ ಇಲ್ಲ. ಅವ್ರ ಮನಸ್ಸೊಳಗೆ ಏನೈತಲ್ಲ ಅದನ್ನು ಅವ್ರಿಗೆ ಹೇಳೋಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳಿ ಸರಸ್ವತಿ ಏನು ಹೇಳ್ತಿದ್ದಾರೆ ಅಂದ್ರೆ, ನೀ ಏನು ಹೇಳಬೇಕಲ್ಲ ಅದನ್ನು ಆ್ಯಕ್ಟಿವಿಟಿ ಒಳಗೆ ಮಾಡಿ ತೋರಿಸು. ಬರೀ ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂದ್ರೆ ನಡೆಯಂಗಿಲ್ಲ. ಅಂದರೆ ಹಿಂಗೆ ಮನಸ್ಸೊಳಗೆ ಅಂದ್ಕೊಂಡ್ರೆ ಉಪಯೋಗಿಲ್ಲಲ್ಲ, ಯಾರಿಗೆ ಗೊತ್ತಾಗ್ತದೆ ಮನಸ್ಸೊಳಗೆ ಅಂದ್ಕೊಂಡ್ರೆ. ಇದು ರಿಲೇಷನ್ಶಿಪ್ಪಿಗೆ ಆಯ್ತು. ನೀವೊಂದು ಕನಸು ಕಂಡಿರ್ತೀರಿ ಒಂದು ಕರಿಯರ್ ಒಳಗೆ, ನನಗೆ ಇಂಥ ಜಾಬ್ ಬೇಕು, ನನಗೆ ಇಂಥದ್ದೊಂದು ಪೊಸಿಷನ್ ಬೇಕು, ಇಂಥದ್ದು ಬೇಕು, ಅಥವಾ ನಾನು ಓದೋದು ಮುಂದೆ ನಾನು ಹಿಂಗೆ ಮಾರ್ಕ್ಸ್ ತೊಗೋಬೇಕು, ಹಿಂಗೆಲ್ಲ ಏನೋ ಅಂದ್ಕೊಂಡಿರ್ತೀರಿ. ಮನೆ ಒಳಗಾದ್ರೆ ಗೃಹಿಣಿಯರಿದ್ರೂ ಅಷ್ಟೇ ಎಲ್ಲರಿಗೂ ಆಗ್ತದೆ. ನಾನು ಇದನ್ನ ನಿಮ್ದೊಂದು ಕನಸು ಕಂಡಿರ್ತೀರಿ, ಮ್ಯಾನಿಫೆಸ್ಟ್ ಮಾಡಿ ಅದನ್ನು ಆ್ಯಕ್ಷನ್ ಒಳಗೆ ತೊಗೊಂಬರ್ರಿ ಅಂತ ಹೇಳ್ತಿರೋದು ಇವತ್ತು. ಅದನ್ನು ಎಕ್ಸ್ಪ್ರೆಸ್ ಮಾಡಿರಿ, ಯಾರ್ದಾರ ಮುಂದೆ ಎಕ್ಸ್ಪ್ರೆಸ್ ಮಾಡಿ, ನಾನು ಹಿಂಗೆ ಮಾಡಬೇಕು, ಹಿಂಗೆ ಮಾಡ್ಬೇಕಂತ ಮಾಡೇನೆ, ನಂದು ಹಿಂಗೈತಿ, ನನ್ನ ಗೋಲ್ ಹಿಂಗೈತಿ ಅಂದರೆ ನಿಮ್ಗೆ ಯಾರಾದ್ರೂ ದಾರಿ ತೋರಿಸ್ತಾರೆ. ನೀವು ಮನಸ್ಸೊಳಗೆ ಇಟ್ಕೊಂಡ್ರೆ ಯಾರಿಗೆ ಅರ್ಥ ಆಗ್ಬೇಕದ? ಮನಸ್ಸೊಳಗೆ ಹೋಗಿ ಅರ್ಥ ಮಾಡ್ಕೊಂಡ್ರೆ ಸಿಗೋದು ಭಾಳ ಕಷ್ಟ ಈಗಿನ ಕಾಲದಾಗ. ಸೊ ಎಕ್ಸ್ಪ್ರೆಸ್ ಮಾಡಿರಿ, ಬರೇ ಡ್ರೀಮ್ ಮಾಡಬೇಡ್ರಿ. ಡ್ರೀಮಿಂದ ಹೊರಗೆ ಬಂದು ಲೌಕಿಕ ವರ್ಲ್ಡಿಗೆ ಅಂದರೆ ಈಗ ಫಿಸಿಕಲ್ ವರ್ಲ್ಡಿಗೆ ಬರ್ರಿ. ನೀವು ಬರೀ ಡ್ರೀಮ್ ಒಳಗೆ ಇರಬೇಡ್ರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ವ್ಯಕ್ತಿಗೆ ಹೇಳ್ತಿದ್ದಾರೆ, ಸಾರಿ ನಿಮಗಂದ್ರೆ ನಿಮ್ಮ ವ್ಯಕ್ತಿಗೆ.
ಸಿ ನಿಮ್ಮ ವ್ಯಕ್ತಿ ಅವರು ಯಾರದೋ ಒಬ್ಬರ ಬಗ್ಗೆ ಡ್ರೀಮ್ ಕಾಣ್ತಿದ್ದಾರೆ. ಅವ್ರದ್ದು ಪಾರ್ಟ್ನರ್ ಇರ್ಬೋದು, ಡ್ರೀಮ್ ಪಾರ್ಟ್ನರ್. ಅವ್ರ ಜೀವನಕ್ಕೂ ಹೊಸ ವ್ಯಕ್ತಿ ಎಂಟ್ರ್ ಆಗೋದೈತಿ. ನೀವೂ ಆಗಿರ್ಬೋದು, ನೀವು ಲಾಂಗ್ ಡಿಸ್ಟೆನ್ಸ್ ಒಳಗಿದ್ದಿದ್ರೆ ನೀವು ಆಗಿರ್ಬೋದು, ಎಲ್ಲೂ ಅಷ್ಟೇ. ಅವ್ರು ನಿಮಗೆ ನೀವು ಇರ್ಬೋದು. ಓಕೆ, ಅವ್ರ ಜೀವನಕ್ಕೆ ಅದು ಎಕ್ಸ್ಪ್ರೆಸ್ ಮಾಡಿರಿ, ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಬರ್ತೈತೆ ಅಂತಲೇ ಹೇಳ್ತಿದ್ದಾರೆ. ಜೀವನದೊಳಗೆ ನಿಮಗೆ ಸಕ್ಸಸ್ ಇಲ್ಲ, ಬರೀ ಡಿಸಪಾಯಿಂಟ್ಮೆಂಟ್ ಅದಾವು, ಬರ್ಡನ್ಸ್ ಅದಾವು. ಇಲ್ಲಿ ಮಿರರಿಂಗ್ ಎನರ್ಜಿ ಐತೆ ನೋಡ್ರಿ ನಿಮ್ದಿಲ್ಲೇ. ಟ್ವಿನ್ ಫ್ಲೇಮ್ ಎನರ್ಜಿ ಭಾಳ ಕಾಣಾಗುತ್ತೆ ನನಗಿಲ್ಲ. ನೀವು ಇಲ್ಲಿ ಬಂದು ಅಲ್ಲೇ ಸೇಮ್ ಬಂದವು. ಅಲ್ಲೂ ಬರ್ಡನ್ಸು, ಇಲ್ಲೂ ಬರ್ಡನ್ಸ್. ಇಲ್ಲೊಬ್ರು ವ್ಯಕ್ತಿ ನಿಮ್ಗೆ ಹೆಲ್ಪಿಂಗ್ ಹ್ಯಾಂಡ್ ಬರ್ತಿದ್ದಾರೆ, ಇಲ್ಲೊಬ್ರು ಹೆಲ್ಪಿಂಗ್ ಬರ್ತಿದ್ದಾರೆ. ಓಕೆ, ಅಲ್ಲಿ ನೀವು ಜನ ನೋಡ್ರಿ, ಅದನ್ನು ನೀವು ಕನಸು ಬಿಟ್ಟು ಪ್ರಾಕ್ಟಿಕಲಿಗೆ ಹೋಗ್ರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಮ ವ್ಯಕ್ತಿಗೆ ಹೇಳ್ತಿದ್ದಾರೆ, ಕನಸು ಲೋಕದಿಂದ ಹೊರಗೆ ಬರ್ರಿ, ಪ್ರಾಕ್ಟಿಕಲ್ ಜೀವನ ಮಾಡಿರಿ ಅಂತ ಹೇಳ್ತಿದ್ದಾರೆ. ಸೊ ಮಿರರಿಂಗ್ ಎನರ್ಜಿ ಅಂತ ಅದಕ್ಕೆ ಟ್ವಿನ್ ಫ್ಲೇಮ್ ಎನರ್ಜಿ ಅನ್ನಿಸ್ತದೆ ನಿಮ್ಮದು. ನೋಡ್ರಿ, ನೀವು ಯಾರ ಬಗ್ಗೆ ನೋಡ್ತಿದ್ದೀರಿ ಆ ವ್ಯಕ್ತಿ ನಿಮ್ಮದು. ಓಕೆ, ಅವ್ರದ್ದು ಜೀವನದೊಳಗೆ ಕಷ್ಟ ಎಲ್ಲ ನಾವು ಭಾಳ ಅದಾವು, ಅವ್ರದ್ದು ಕಂಪ್ಲೀಷನ್ ಇಲ್ಲ, ನಿಮ್ದೊಳಗೂ ಕಂಪ್ಲೀಷನ್ ಇಲ್ಲ. ಸೊ ನೋಡಿರಿ, ಮಿರರಿಂಗ್ ಒಬ್ರಿಗೊಬ್ರು ಪೂರಕವಾಗಿರ್ರಿ ಅಂತಲೇ ಹೇಳ್ತಾರೆ ನಾವಿಲ್ಲಿ. ಓಕೆ, ಸೊ ವೃಷಭ, ಕನ್ಯಾ, ಮಕರ ಮತ್ತು ಕರ್ಕ, ವೃಶ್ಚಿಕ ಮತ್ತು ಮೀನರಾಶಿ ಇದು ನಿಮ್ಮ ವ್ಯಕ್ತಿದು. ಸೊ ವರ್ಲ್ಡ್ ಕಾರ್ಡ್ ಬಂದೈತಿ. ಎಲ್ಲ ನಿಮ್ಮ ವ್ಯಕ್ತಿಗೆ ಯಾರು ಹೊಡೆದಿದ್ದೀರಿ, ನೀವು ವರ್ಲ್ಡ್ ಕಾರ್ಡ್ ಬಂದಿದ್ದು ಎಲ್ಲ ರಾಶಿನೂ ಕಂಪ್ಲೀಟ್ ಆಗ್ತದೆ ಅದರೊಳಗೆ ಆ್ಯಕ್ಚುಲಿ. ನಿಮ್ಮ ವ್ಯಕ್ತಿ ಜೀವನದೊಳಗೆ ನೀನು ನಿಂತು ನೀರಂಗೆ ಆಗ್ಬಿಟ್ಟೆ, ನನ್ನ ಜೀವನ ಮುಂದೆ ಹೋಗ್ತಾ ಇಲ್ಲ ಅಂತ ಅನಿಸಿದರೆ ಇವತ್ತು ಅವರಿಗೆ ಯಾರೋ ಒಬ್ರು ಬಂದು ಅಂದರೆ ಹೆಲ್ಪ್ ಮಾಡ್ತಾರೆ ಅವ್ರ ಜೀವನಕ್ಕೆ. ಆದರೆ ಎಕ್ಸ್ಪೆಕ್ಟ್ ಆಗಿರಬಹುದು, ನಾಟ್ ಓನ್ಲಿ ಇನ್ ರಿಲೇಷನ್ಶಿಪ್. ಇಲ್ಲಿ ಮೇಜರ್ ತೋರಿಸ್ತಾ ರಿಲೇಷನ್ಶಿಪ್ ಬಗ್ಗೆ ಕಾರ್ಡ್ ತೋರಿಸೈತಿ, ಬಟ್ ಎಲ್ಲ ರೀತಿಯೂ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಬರೋದೈತಿ. ಒಬ್ಬರು ಸ್ಟೆಬಿಲಿಟಿ ಕೊಡೋಕೆ ಬರ್ತಿದ್ದಾರೆ ಅವ್ರ ಜೀವನದೊಳಗೆ, ನೀವು ಆಗಿರ್ಬೋದು ಅದು. ಸೊ ದಿಸ್ ಇಸ್ ಅ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಪರ್ಸನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.